ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಇಸ್ ಫೈನ್. ನಾನು ರಶ್ಮಿ. ನನಗೆ ಬೆಳಗ್ಗೆ ಸ್ವಲ್ಪ ಬೇಗ ಏಳೋದು ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ಅವಾಗ ಮಾತ್ರ ನಾನು ಈ ಥರ ಗ್ರೀನ್ ಟೀನೋ ಇಲ್ಲಾಂದರೆ ಜಿಂಜರ್ ಟೀನೋ ಏನಾದರೂ ಮಾಡ್ಕೊಂಡು ಕುಡಿತೀನಿ. ಸ್ವಲ್ಪ ಲೇಟಾಗಿ ಎದ್ರೂ ಎಲ್ಲರ ಜೊತೆ ನಾನು ಕಾಫಿ ಕುಡಿದ್ಬಿಡ್ತೀನಿ. ಯಾಕೆಂದರೆ ಗ್ರೀನ್ ಟೀ ಕುಡಿಯೋದಕ್ಕೆ ನಾನು ತುಂಬ ಟೈಮ್ ತೊಗೊಳ್ತೀನಿ. ಗ್ರೀನ್ ಟೀ ಕುಡ್ದಾದ ತಕ್ಷಣ ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ಮುಂದ್ಗಡೆ ಬಾಗಿಲಿಗೆ, ತುಳಸಿ ಹತ್ರ, ಹಾಗೆ ದೇವ್ರ ಮನೆ ಮುಂದೆ ರಂಗೋಲಿ ಹಾಕ್ಕೊಳ್ತೀನಿ. ಕೆಲವೊಬ್ರು ರಂಗೋಲಿ ಹಾಕಬೇಕಾದ್ರೆ ಕೆಮ್ಮಣ್ಣನ್ನು ಸೇರಿಸಿ ಹಾಕ್ತಾರೆ. ನಾನು ದಿನ ಕೆಮ್ಮಣ್ಣು ಹಾಕಲ್ಲ, ಏನಾದರೂ ಹಬ್ಬ ಇದ್ದಾಗ ಮಾತ್ರ ಕೆಮ್ಮಣ್ಣನ್ನು ಹಾಕ್ತೀನಿ. ಇದಿಷ್ಟು ಮುಗಿಸ್ಕೊಂಡು ಮತ್ತೆ ಅಡುಗೆ ಮನೆಗೆ ಬರ್ತೀನಿ ತಿಂಡಿ ಮಾಡೋದಕ್ಕೆ. ಇವತ್ತು ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ತಿಂಡಿ ಮಾಡೋದಾದರೆ ಸಿಂಪಲ್ ಆಗಿ ಏನಾದರೂ ಮಾಡ್ತೀನಿ. ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ ಉಪ್ಪಿಟ್ಟು ಈ ಥರ ಏನಾದರೂ ತಿಂಡಿ ಸ್ವಲ್ಪ ಸ್ಪೆಷಲಾಗಿ ತಿನ್ನಬೇಕು ಅನ್ನಿಸ್ದಾಗ, ಅಂದರೆ ಪೂರಿ ಸಾಗುನೋ ರವೆ ಇಡ್ಲಿ ಸಾಗುನೋ ಈ ಥರ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸಾಮಾನ್ಯ ಶನಿವಾರ ರಾತ್ರಿನೇ ಮಾಡ್ಕೊಳ್ತೀನಿ. ಆ ಥರ ಮಾಡ್ಕೊಂಡಾಗ ಭಾನುವಾರ ಬೆಳಗ್ಗೆ ನನಗೆ ತುಂಬ ಈಸಿ ಆಗುತ್ತೆ. ಭಾನುವಾರ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ರು ಸಾಗು ಹೇಗೂ ಇರುತ್ತೆ, ಬರೀ ಪೂರಿ ಮಾತ್ರ ಮಾಡ್ಕೊಂಡು ತಿನ್ನಬಹುದು. ಇಲ್ಲಾಂದರೆ ಭಾನುವಾರ ಬೆಳಗ್ಗೆನೇ ಎಲ್ಲ ಎದ್ದು ಮಾಡ್ಕೊಳ್ತೀವಿ ಅಂದರೆ ಅರ್ಧ ದಿವಸ ಬರೀ ತಿಂಡಿ ಮಾಡೋದ್ರಲ್ಲೇ ಕಳೆದು ಹೋಗ್ಬಿಡುತ್ತೆ. ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರ ಪೂಜೆ ಏನು ಮಾಡೋಷ್ಟಿರಲ್ಲ. ಪಣೀಶ್ ದೇವ್ರ ಪೂಜೆ ಮಾಡಿ ಮುಗಿಸಿರ್ತಾರೆ. ನಾನು ಬರೀ ತುಳಸಿ ಪೂಜೆ ಮತ್ತು ಹೊಸಲು ಪೂಜೆ ಮಾಡ್ಕೊಳ್ತೀನಿ. ಇಷ್ಟು ದಿವಸ ದೇವಸ್ಥಾನಗಳ ಬಗ್ಗೆ ಅಥವಾ ಕೆಲವೊಂದು ಜಾಗಗಳ ಬಗ್ಗೆ ನನಗೆ ಗೊತ್ತಿರುವಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ. ಬಟ್ ಇವತ್ತು ನನ್ನ ಸಿಂಪಲ್ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡಿದ್ದೀನಿ. ಈ ಥರ ವಿಡಿಯೋಸ್ ನೋಡೋದಕ್ಕೆ ಇಷ್ಟಪಟ್ಟರೆ ಕಮೆಂಟ್ ಮಾಡಿ. ಮುಂದೆ ಮತ್ತಷ್ಟು ಡೈಲಿ ಬ್ಲಾಗ್ಸ್ ಮಾಡ್ತೀನಿ.
ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.